ಬಿಜೆಪಿ ಬಣ ಬಡಿದಾಟ, ವಿಜಯೇಂದ್ರ ವಿರೋಧಿ ಬಣ, ಅರ್ಥಾತ್ ಯಾವುದನ್ನು ನಾವು ರೆಬೆಲ್ಸ್ ಟೀಮ್ ಅಂತ ಕರಿತೀವೋ ಆ ಟೀಮು ದಿಲ್ಲಿಗೆ ಹೋಗಿತ್ತು. ದಿಲ್ಲಿಗೆ ಹೋದ್ರು, ಒಂದಷ್ಟು ಜನರನ್ನು ಭೇಟಿಯಾದರು, ಇನ್ನೊಂದಷ್ಟು ಜನರನ್ನು ಭೇಟಿಯಾಗುವ ಪ್ರಯತ್ನ ಮುಗಿಸಿದ್ರು. ಯತ್ನಾಳರು ಅಲ್ಲೊಂದು ಸುತ್ತಿನ ವಾಗ್ದಾಳಿ ಮುಗಿಸಿ ವಾಪಸ್ ಬಂದರು. ಇದು ದೆಹಲಿ ಪ್ರವಾಸದ ಭಿನ್ನರ ಗುಂಪಿನ ದೆಹಲಿ ಪ್ರವಾಸದ ಸಾರಾಂಶ ಇದು. ಅಲ್ಲೊಂದಷ್ಟು ಸಂಸದರ ಭೇಟಿ, ಬಿಜೆಪಿ ಹಿರಿಯ ನಾಯಕರುಗಳ ಭೇಟಿ. ನೋಡಿ, BL ಸಂತೋಷ್ ಅವ್ರ ಜೊತೆ ಕುಮಾರ್ ಬಂಗಾರಪ್ಪ ಅವರು ನೋಡ್ತಾ ಇದ್ದೀರಿ. ಇದು ಮೊದಲಿನ ಫೋಟೋ, ಇದು 4-5 ದಿವಸದ ಹಿಂದೆ. ಅರವಿಂದ ಲಿಂಬಾವಳಿಯವರು JP ನಡ್ಡಾ ಅವರನ್ನು ಭೇಟಿಯಾಗಿ ವಕ್ಫ್ ರಿಪೋರ್ಟ್ ಕೊಟ್ಟಿದ್ದರು. ಇನ್ನೊಂದು ಕಡೆ ರಮೇಶ್ ಜಾರಕಿಹೊಳಿ ಅವರು ಹೋಗಿ JP ನಡ್ಡಾ ಅವರನ್ನು ಭೇಟಿಯಾಗಿದ್ದಾರೆ. ಇದೆಲ್ಲ ಆಗಿದೆ. ಫೆಬ್ರವರಿ 9ನೇ ತಾರೀಕು ಮತ್ತೆ ದಿಲ್ಲಿಗೆ ಹೋಗ್ತಾರಂತೆ. ಇವರ ಒಟ್ಟಾರೆ ಬೇಡಿಕೆ ಏನು? ಶತಾಯಗತಾಯ ವಿಜಯೇಂದ್ರರನ್ನು BJP ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ. ಅದೊಂದೇ ಬೇಡಿಕೆ ಇರೋದು. ವಿಜಯೇಂದ್ರರನ್ನು ಕೆಳಗಿಳಿಸಿದ್ರೆ ಇಂತಿಂಥವ್ರನ್ನ ನೀವು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬಹುದು ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. 4 ಆಪ್ಷನ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ. ಇವರ ಸಜೆಷನ್ಗಳು ಏನೇನು? ದಲಿತ ಸಮುದಾಯದವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂದರೆ ಅರವಿಂದ್ ಲಿಂಬಾವಳಿ ಅವ್ರನ್ನ ಮಾಡಿ. ಸಚಿವರಾಗಿ ಕೆಲಸ ಮಾಡಿದ ಅನುಭವ ಇದೆ. ಸಂಘಟನೆಯ ವಿಷಯದಲ್ಲಿ ಅರವಿಂದ್ ಲಿಂಬಾವಳಿ ಅವರು ಎಕ್ಸ್ಪರ್ಟು ಅನ್ನೋದನ್ನು ವಿರೋಧಿ ಬಣದವರು ಕೂಡ ಹೇಳ್ತಾರೆ, ವಿಜೇಂದ್ರ ಬಣದವರು ಹೇಳ್ತಾರೆ. ಅನ್ಡೌಟೆಡ್ಲಿ ಇವ್ರನ್ನ ಮಾಡಿ. ಇಲ್ಲಪ್ಪ, ನಾವು ಒಕ್ಕಲಿಗ ಸಮುದಾಯದಿಂದ ರಾಜ್ಯಾಧ್ಯಕ್ಷರನ್ನ ಮಾಡ್ತೀವಿ ಅಂದರೆ R ಅಶೋಕ್ ಅವರಿದ್ದಾರೆ. R ಅಶೋಕ್ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅಂತ ಭಿನ್ನರ ಬಣದ ಅವರಾಗಲೇ ಹೆಸರನ್ನು ಸಜೆಸ್ಟ್ ಮಾಡಿದ್ದು. ಯತ್ನಾಳರು ಸ್ಟ್ರೆಸ್ ಮಾಡ್ತಿದ್ದಾರೆ ಈ ಹೆಸರನ್ನು. ಇದು ಯಾಕೆ ಅಂತ ನೋಡಿದ್ರೆ, R ಅಶೋಕ್ ಅವರು ರಾಜ್ಯಾಧ್ಯಕ್ಷರಾದರೆ ವಿಪಕ್ಷ ನಾಯಕ ಸ್ಥಾನ ಖಾಲಿಯಾಗುತ್ತೆ. ಒಕ್ಕಲಿಗರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ಲಿಂಗಾಯತರನ್ನು ವಿಪಕ್ಷ ನಾಯಕರನ್ನಾಗಿ ಮಾಡಬೇಕಾಗಿ ಬರುತ್ತೆ, 2 ಪ್ರಮುಖ ಸಮುದಾಯಗಳು. ಆವಾಗ ವಿಪಕ್ಷ ನಾಯಕ ಸ್ಥಾನ ತಮಗೆ ಸಿಗಬಹುದು ಅಂತ ಯತ್ನಾಳರದು ಒಂದು ಲೆಕ್ಕಾಚಾರ. ಇಲ್ಲಪ್ಪ, ಹಿಂದುಳಿದ ವರ್ಗದವ್ರನ್ನ ನಾವು ಮಾಡ್ತೀವಿ. ಕುಮಾರ್ ಬಂಗಾರಪ್ಪ ಇದ್ದಾರೆ. ಕುಮಾರ್ ಬಂಗಾರಪ್ಪ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿ. ಲಿಂಗಾಯತರನ್ನೇ ಮಾಡೋದು, ವಿಜಯೇಂದ್ರರನ್ನು ಕೆಳಗಿಳಿಸಿ ಇನ್ನೊಬ್ಬ ಲಿಂಗಾಯತರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋದು ಅಂದರೆ ನನ್ ಅದರ್ ದನ್ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಮ್ಸೆಲ್ಫ್. ಬಸನಗೌಡ ಪಾಟೀಲ್ ಯತ್ನಾಳರೇ ಇದ್ದಾರೆ. ಇದು ಈ ಬಣದ ಸಜೆಷನ್. BL ಸಂತೋಷ್ರನ್ನ ಭೇಟಿಯಾಗಿ ಕುಮಾರ್ ಬಂಗಾರಪ್ಪ ಮಾತುಕತೆ ಮಾಡಿದ್ರು. ಶತಾಯಗತಾಯ ಚುನಾವಣೆ ಮಾಡಲೇಬೇಕು ನೀವು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಂತ ಅವರ ಒತ್ತಾಯ. ಕರ್ನಾಟಕ ಭವನಕ್ಕೆ ಬಂದು ಬಸವರಾಜ ಬೊಮ್ಮಾಯಿ ಅವ್ರ ಜೊತೆಗೊಂದು ಮೀಟಿಂಗ್ ಮಾಡಿದ್ರು. ನೆನ್ನೆ ತಾನೇ R ಅಶೋಕ್ ಅವರ ಹೆಸರನ್ನು ಸೂಚಿಸಿದ್ದಾರೆ. ಇವತ್ತು ಬಸವರಾಜ ಬೊಮ್ಮಾಯಿ ಅವರ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ. ಇದು ಮೇಲ್ನೋಟಕ್ಕೆ ಹೆಂಗೆ ಕಾಣಿಸ್ತಾ ಇದೆ ಅಂದರೆ BJPಯಲ್ಲಿ ಇರೋದೇ 2 ಬಣ. ದೇರ್ ಇಸ್ ನೋ ತಟಸ್ಥ ಬಣ. ತಟಸ್ಥ ಬಣ ಇಂಡೈರೆಕ್ಟ್ಲಿ ವಿಜೇಂದ್ರ ವಿರೋಧಿ ಬಣದಲ್ಲಿರೋ ಹಂಗೆ ಕಾಣಿಸ್ತಾ ಇದೆ, ಹಂಗೆ ಅನ್ನಿಸ್ತಾ ಇದೆ. ಇದು ಬೊಮ್ಮಾಯಿ ಅವರ ಜೊತೆ ಇಡೀ ಟೀಮಿನ ಮೀಟಿಂಗ್ ಆಯಿತು. ಅದನ್ನಷ್ಟು ಮುಗಿಸ್ಕೊಂಡು ವಾಪಸ್ ದೆಹಲಿಯಿಂದ ಹೊರಟಿದ್ದಾರೆ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳರದ್ದು ಯಥಾ ಪ್ರಕಾರದ ವಾಗ್ದಾಳಿ. ಲಿಂಗಾಯತ ನಾಯಕರು ಹೈಕಮಾಂಡನ್ನು ಭೇಟಿ ಮಾಡ್ತೀವಿ. ನಿನ್ನೆ ನಮ್ಮ ಕೆಲವು ನಾಯಕರು ಭೇಟಿಯಾಗಿದ್ದಾರೆ. ಯಡಿಯೂರಪ್ಪ ಗೌರವ ಉಳಿಸ್ಕೊಂಡಿಲ್ಲ. ವಿಜಯೇಂದ್ರ ಅವರನ್ನು ಅಧ್ಯಕ್ಷ ಮಾಡೋದಕ್ಕೆ ನಮ್ಮ ವಿರೋಧ ಇದೆ. ಯಾರೋ ಪೇಮೆಂಟ್ ಸ್ವಾಮೀಜಿಗಳ ಅವರು ಹಿಂದಿದ್ದಾರಂತೆ. 2-3 ಜನ ಪೇಮೆಂಟ್ ಸ್ವಾಮೀಜಿಗಳಿದ್ದಾರೆ. ಇತ್ಯಾದಿ ಇತ್ಯಾದಿ. ಭ್ರಷ್ಟಾಚಾರ ಮತ್ತು ಕುಟುಂಬ ರಾಜಕಾರಣವನ್ನು ಅಂತ್ಯ ಮಾಡಬೇಕು ಅಂದ್ರೆ ಅವರು. ಈ ಕುಟುಂಬ ರಾಜಕಾರಣ ಅಂತ ಬಂದಾಗ ಅರೆ ನಿಮ್ಮ ಟೀಮ್ನಲ್ಲಿ ಕುಟುಂಬ ರಾಜಕಾರಣದ ಹಿನ್ನೆಲೆ ಅವರು ಇಲ್ವಾ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ ಸಹಜವಾಗಿ. ಅದಕ್ಕೆ ಅವರೇನು ಉತ್ತರನೂ ಕೊಟ್ಟುಬಿಟ್ರು. ಅರವಿಂದ್ ಲಿಂಬಾವಳಿ ಅವರು ತಮ್ಮ ಸ್ಥಾನ ಬಿಟ್ಟುಕೊಟ್ಟಿದ್ದಾರೆ, ಸಿದ್ದೇಶ್ವರ್ ತಮ್ಮ ಸ್ಥಾನ ಬಿಟ್ಟುಕೊಟ್ಟಿದ್ದಾರೆ. ಮಾತಾಡೋಣ ಅದ್ರ ಬಗ್ಗೆ. ಫಸ್ಟ್ ಯತ್ನಾಳರು ಏನು ಹೇಳಿದ್ರೆ ಕೇಳಿಸ್ಕೊಳ್ಳಿ. ಪರವಾಗಿ ಲಿಂಗಾಯತರಿಲ್ಲ ಮತ್ತು ಯಡಿಯೂರಪ್ಪ ಬಗ್ಗೆ ಒಂದೇನೋ ಗೌರವ ಇತ್ತು. ಆ ಗೌರವ ಅವರು ಉಳಿಸ್ಕೊಂಡಿಲ್ಲ. ಅವರ ಮಗ ಅಂತರೂ ಪೂರ್ತಿ ಅವ್ರ ಅಪ್ಪನ ಜೈಲಿಗೆ ಕಳಿಸಿದಂಥವನ್ನ ಮತ್ತೆ ಅಧ್ಯಕ್ಷ ಮಾಡೋದಕ್ಕೆ ನಮ್ಮದು ಸರ್ವತಾ ವಿರೋಧ ಇದೆ. ವಿಜಯೇಂದ್ರನ ಕರ್ಮಕಾಂಡಗಳು ಭಾಳ ಅದಾವು.
ಹಲ್ಕ ಕೆಲಸಗಳು ಭಾಳ ಅದಾವು. ಅವ್ರು ಮಾಡಿದಂಥ ಎಷ್ಟೋ ನಾಯಕರನ್ನು ತುಳಿದಂಥವ್ರು. ನನ್ನಂತರೂ ಸತತವಾಗಿ ತುಳ್ಕೊತ ಬಂದಿರಿ ಯಡಿಯೂರಪ್ಪ. ನಿನ್ನ ಮಗನ ಸಲುವಾಗಿ, ನಿನ್ನ ಸಲುವಾಗಿ. ರಮೇಶ್ ಜಾರಕಿಹೊಳಿ ರಸ್ತೆ ಮ್ಯಾಗ ಅಡ್ಯಾಡ್ಲಾರ್ದಂಗೆ ನೋಡ್ಕೋತಾರೆ ಆಗ್ತಾನೆ. ಏನು ಗುಂಡಾಗಿರಿ ಮಾಡ್ತೀರಿ ನೋಡ್ರಿ. ನಮ್ಮದು 3 ಪಾಯಿಂಟ್ ಐತಿ. ಒಂದು, ಕುಟುಂಬ ಶಾಹಿ ಏನಂತಾರೆ, ನಮ್ಮ ಪ್ರಧಾನಮಂತ್ರಿಗಳು ಮೇಲಿನ ಮೇಲೆ ಹೇಳ್ತಾರೆ, ಪರಿವಾರವಾದವನ್ನು ನಾವು BJP ಬಿಟ್ಟಿವನಂತ ಸಂಕೇತ ಕೊಡಬೇಕಾಗಿದೆ. ಒಂದು ಭ್ರಷ್ಟ ಕುಟುಂಬ, ಕರಪ್ಟ್ ಫ್ಯಾಮಿಲಿ ಇನ್ ಕರ್ನಾಟಕ, ಅದನ್ನು ಕೊನೆಗೆ ಕಾಣಿಸ್ಬೇಕಾಗ್ತದೆ. ಶಿವಮೊಗ್ಗದಲ್ಲಿ ಔರಂಗಜೇಬನ ಫೋಟೋ ಹಾಕಿದ್ರೆ ಏನು ಮಾಡಿದ್ರಿ? ನೀವೇ ಆಡಳಿತದಲ್ಲಿದ್ರಿ. ಹಿಂದೂಗಳ ಕಾರ್ಯಕರ್ತರ ಹತ್ಯೆ ಆಯಿತು. ಏನಾರು BJP ಯಡಿಯೂರಪ್ಪ ಏನಾರು ಅದಕ್ಕೆ ಸಾಂತ್ವನ ಹೇಳಿದ್ರ? ಅದೇ ಜಮೀರ್ ಅಹ್ಮದ್ ಖಾನ್ ಜೊತೆಗೆ ಅಡ್ಜಸ್ಟ್ಮೆಂಟು. ಸಣ್ಣ ಮಗ MLA ಭಿಕ್ಷೆ, ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ಆದಂತಹ MLA ವಿಧಾನಸೌಧ ಕಟ್ಟಿ ಹತ್ತಬೇಕಾದ್ರೆ DK ಶಿವಕುಮಾರ್ ಆಶೀರ್ವಾದದಿಂದ ಹತ್ತಿದ್ದಾನೆ. ಇವತ್ತು ಶ್ರೀರಾಮುಲು ಈಗ ನಮ್ಮ ಮುಂದೆ ಫೋನಲ್ಲಿ ಮಾತಾಡಿದ್ರು, ನಿಮ್ಮ ಜೊತೆಗೆ ಇದ್ದೀವಿ. ಈಗ ಯಡಿಯೂರಪ್ಪನವರು ಇನ್ನೊಂದು ಹೊಸ ನಾಟಕ ಕಂಪ್ನಿ ತೆಗೆದಾರೆ. ಈಗ ಮನೆಯಲ್ಲಿ ಹುಷಾರಿಲ್ಲ ಯಡಿಯೂರಪ್ಪನವ್ರ ಜೊತೆ, ಅದೊಂದು ಸಿಂಪತಿಗೆ ಇಟ್ಟಿಸ್ಕೋಬೇಕು ನಾವು. ಮನ್ಯಾಗ ಹುಷಾರಿಲ್ಲ ಅಂದವರು ನೀನು ಸಿದ್ದರಾಮಯ್ಯನ ಭೇಟಿಗೆ ಹೋಗ್ಯಾರ. ಹುಷಾರಿಲ್ಲಾರ್ದವ್ರು ಹೆಂಗೆ ಓದ್ತಾರ್ರಿ? ಬರಲಿ ಎಲ್ಲರೂ ನಾನು ಸಿಂಪತಿ ಗಳಿಸ್ಕೊಂಡು ನನ್ನ ಮಗನ ರಕ್ಷಣೆ ಮಾಡ್ರಪ್ಪ, ಏನಾದರೂ ಮಾಡಿ ರಕ್ಷಣೆ ಮಾಡಿರಿ, ನೀವೆಲ್ಲ ಉಳಿಸ್ರಿ ನನ್ನ ಮಗ. ಅದರ್ಸ್ಕಾಗಿ ನಾನು ಜೀವ ಇಟ್ಕೊಂಡು ಕೂತೀನಿ. ಅವ್ರಿಗೆ ಭಾಳಷ್ಟು ಮೊಮ್ಮಕ್ಕಳದಾವು. ಯಾಕಂದ್ರೆ ಅವ್ರದ್ದು ಕುಟುಂಬ ಭಾಳ ದೊಡ್ಡದದ. ಆ ಮೊಮ್ಮಕ್ಕಳಿಗೆ ದಿನ 1 ಗಂಟೆ ಆಟಿಸೋದು ಕೂತ್ರೆ 100 ವರ್ಷ 120 ವರ್ಷ ಬದುಕಬಹುದು. आप चुप बैठो, घर में आराम करो. बहुत आपका पोता पोती तो जो है ना, अभी पोता को पोती, पोती का पोती हो गया, उसको संभाल लो. ಇದು ಯತ್ನಾಳರ ಮಾತು ಯಥಾ ಪ್ರಕಾರದ ಧಾಟಿಯಲ್ಲಿ. ನನಗೆ ಅದೇ ಆಶ್ಚರ್ಯ. ಕುಟುಂಬ ಬೇರೆ ಏನಾದ್ರು ಮಾತಾಡ್ಕೋಬೋದಪ್ಪ, ಕುಟುಂಬ ರಾಜಕಾರಣ ಅಂತ ಹೆಂಗೆ ಮಾತಾಡ್ತೀರಿ ನೀವು? ಇವ್ರ ಬಣದಲ್ಲಿ ಯಾರ್ಯಾರಿದ್ದಾರೆ? ಕುಮಾರ್ ಬಂಗಾರಪ್ಪ ಅವರಿದ್ದಾರೆ, ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವ್ರ ಮಗ. ಸಿದ್ದೇಶ್ವರ್ ಇದ್ದಾರೆ. ಸಿದ್ದೇಶ್ವರ್ ಈ ಸಲ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ, ಅವ್ರ ಹೆಂಡತಿಗೆ ಟಿಕೆಟ್ ಕೊಡ್ತು BJP. ಹೆಂಡತಿ ಸೋತಿದ್ದಾರೆ, ಅವ್ರಿಗೆ ಸಿಟ್ಟು ಬಂದಿದೆ. ಅರವಿಂದ್ ಬೆಲ್ಲದ್ ಮಹದೇವಪುರದ ಶಾಸಕರಾಗಿದ್ದರು, ಅವರಿಗೆ ಟಿಕೆಟ್ ಕೊಡಲಿಲ್ಲ ಈ ಸಲ BJP. ಅವ್ರ ಹೆಂಡತಿಗೆ ಟಿಕೆಟ್ ಕೊಟ್ಟಿದೆ, ಅವ್ರಿಗೆ ಗೆದ್ದು ಶಾಸಕಿಯಾಗಿದ್ದಾರೆ. ಎಲ್ಲಕ್ಕೂ ಕಳಶವಿಟ್ಟಂತೆ ರಮೇಶ್ ಜಾರಕಿಹೊಳಿ ಅವರಿದ್ದಾರೆ. ರಮೇಶ್ ಜಾರಕಿಹೊಳಿ, ಅಣ್ಣಾ ಸಾಹೇಬ್ ಜೊಲ್ಲೆ, ಇವ್ರನ್ನೆಲ್ಲ ಇಟ್ಕೊಂಡು ಇವ್ರು ಕುಟುಂಬ ರಾಜಕಾರಣ ಅಂತ ಮಾತಾಡ್ಬಿಟ್ರೆ, ಸಿದ್ದೇಶ್ವರು ಒಂದು ಸಂತೋಷದ ಸುದ್ದಿ ಸಿಕ್ಕಿದೆ ಅಂದರು. ಹೋರಾಟಕ್ಕೆ ಜಯ ಆಗಿದೆ, ರಾಷ್ಟ್ರ ನಾಯಕರು ಒಳ್ಳೆ ಸುದ್ದಿ ಕೊಡ್ತಾರೆ ಅಂತ. ಇವರ ಪ್ರಕಾರ ಒಳ್ಳೆ ಸುದ್ದಿ ಅಂದರೆ ರಾಜ್ಯಾಧ್ಯಕ್ಷರ ಬದಲಾವಣೆ. ಆ ಥರದ ಸಾಲಿಡ್ ಹಿಂಟ್ಸ್ ದೆಹಲಿಯಿಂದ ಬರ್ತಾ ಇದೆಯಾ ಅಂದರೆ ಇಲ್ಲ, ನಮಗಂತೂ ಬಂದಿಲ್ಲಪ್ಪ. ನಮಗಂತೂ ಆ ಥರದ ಸಾಲಿಡ್ ಹಿಂಟ್ಸ್ ಬಂದಿಲ್ಲ. 10ನೇ ತಾರೀಖಿನ ವೇಳೆಗೆ ಎಲ್ಲ ಸರಿ ಹೋಗುತ್ತೆ ಅಂದರು. 10ನೇ ತಾರೀಕು ಇಸ್ ಅ ಟೆಂಟೇಟಿವ್ ಡೇಟ್ ಡಿಸೈಡೆಡ್. ಈಗ ಇಷ್ಟು ದಿವಸ ಹೋದರೆ ಡೆಲ್ಲಿ ಎಲೆಕ್ಷನ್ ನಡೀತಾ ಇದೆ, ಬ್ಯುಸಿ ಇದ್ದೀವಿ, ದಿಲ್ಲಿ ಎಲೆಕ್ಷನ್ ನಡೀತಾ ಇದೆ, ಬ್ಯುಸಿ ಇದ್ದೀವಿ ಅಂದರು. ಇವತ್ತು ಮುಗೀತು ಎಲೆಕ್ಷನ್. 8ನೇ ತಾರೀಕು ರಿಸಲ್ಟ್ ಏನು ಬಂದರೆ ಏನಾಗಬೇಕಾಗಿದೆ? ವೋಟಿಂಗೇ ಆಗೋಗಿದೆ. ಆದ್ದರಿಂದ ಈಗ ದೆಹಲಿ ನಾಯಕರಿಗೆ ಕರ್ನಾಟಕದ ವಿದ್ಯಮಾನಗಳ ಬಗ್ಗೆ ಗಮನ ಹರಿಸುವುದಕ್ಕೆ ಸಮಯ ಸಿಕ್ಕಿದೆ. ರಾಜ್ಯಾಧ್ಯಕ್ಷ ಘೋಷಣೆ ಆಗಬೇಕು. ಎಲೆಕ್ಷನ್ನಿನ ಪ್ರಾಸೆಸ್ ಒಂದನ್ನು ಮಾಡಿದಂತೆ ಮಾಡಿ 10ನೇ ತಾರೀಕು ಒಳಗಡೆ ಒಳ್ಳೆ ಸುದ್ದಿ ಕೊಡ್ತಾರೆ ದೆಹಲಿ ನಾಯಕರು ಅಂತ GM ಸಿದ್ದೇಶ್ವರ್ ಹೇಳಿದ್ರು. ಕೇಳಿಸ್ಕೊಳ್ಳಿ. ಈ ಒಂದು ಪ್ರವಾಸದಿಂದ ಒಳ್ಳೆಯ ಸಂದೇಶವನ್ನು ಕರ್ನಾಟಕಕ್ಕೆ ಕೊಡ್ತಾರೆ. ಇದು ಒಂದು ಒಳ್ಳೆಯ ಸುದ್ದಿ ಬರ್ತದೆ. ಒಳ್ಳೆ ಸುದ್ದಿ ಅಂದ್ರೆ ಸರ್ ನೀವು ಅರ್ಥ ಮಾಡ್ಕೋಬಹುದಲ್ಲ, ಅಂದ್ರೆ ವಿಜಯೇಂದ್ರ ಬದಲಾವಣೆ ಆಗ್ತದೆ ಸರ್, ಅದೆಲ್ಲ ಒಳ್ಳೆ ಸುದ್ದಿ ಕೊಡ್ತಾರೆ ಸರ್. ಅಂದ್ರೆ ಯಾರು ಕೊಡ್ತಾರೆ, ಹೆಂಗೆ ಸರ್? ರಾಷ್ಟ್ರದ ನಾಯಕರೇ ಕೊಡ್ತಾರೆ. ಈಗ ಬೊಮ್ಮಾಯಿಯವ್ರನ್ನ ತಾವು ಭೇಟಿಯಾಗಿ ಮಾತುಕತೆ ನಡೆಸಿದ್ರು ಸುದೀರ್ಘವಾಗಿ. ತಮ್ಮ ಎಲ್ಲ ಟೀಮ್ಗಳು, ಅವರೆಲ್ಲ ನಾಯಕರುಗಳೆಲ್ಲ ಒಟ್ಟಾಗಿದ್ರಿ. ಎಲ್ಲ ನೇತೃತ್ವದಲ್ಲಿ ನಾವು ಮಾತಾಡಿದೀವಿ. ಒಳ್ಳೆ ಸುದ್ದಿ ಕೊಡ್ತಾರೆ. ಅಂದ್ರೆ ವಿಶ್ವಾಸ ಇದೆಯಾ ಸರ್ ವಿಜೇಂದ್ರ ಅವರು ಬದಲಾಗ್ತಾರೆ ಅಂತ? ನಿಮ್ಮ ಹೋರಾಟಕ್ಕೆ ಜಯ ಸಿಗುತ್ತಾ? ಜಯ ಸಿಗುತ್ತೆ ನಮಗೆ ಸರ್. ಈಗ ನಿಮ್ಮ ಹೋರಾಟಕ್ಕೆ ಸಂಸದರು ಬೆಂಬಲ ಏನಾದ್ರು ಕೇಳಿದಿರಾ? ಎಲ್ಲರೂ ಡೆಲ್ಲಿಲಿ ಇದ್ದಾರೆ, ಎಲ್ಲ ಒಟ್ಟಾಗಿ ಹೋಗಿ ಭೇಟಿ ಗೀಟಿ ಮಾಡ್ತೀರಾ? ಇವೆಲ್ಲ ಕೇಳ್ತೀರಾ ಅಂತ ನಾನು ಮಾತಾಡೋಣ ಅಂತ. ಇರ್ಲಿ ಸರ್, ನೀವು ಮಾತಾಡೋ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.